ಸಮಾಜ ಸೇವಕ ಮಹೇಂದ್ರ ಸಿಂಗ್ ಕಾಳಪ್ಪ ನೇತೃತ್ವದಲ್ಲಿ ಟಿ.ನರಸೀಪುರ ತಾಲೂಕಿನ ಕರಹಟ್ಟಿ ಗ್ರಾಮದಲ್ಲಿ ದಿವಂಗತ ಕಾನ್ಸಿಂಗ್ ರಾಜ್ ಪುರೋಹಿತ್ ರವರ 18ನೇ ವರ್ಷದ ಪುಣ್ಯ ಸ್ಮರಣಾರ್ಥ ಬೃಹತ್ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಗ್ರಾಮದ ಶ್ರೀ ಗುರುಮಲ್ಲೇಶ್ವರ ಮಠದಲ್ಲಿ ಆಯೋಜಿಸಿದ್ದ ಶಿಬಿರದಲ್ಲಿ ನೂರಾರು ಜನರು ಕಣ್ಣಿನ ತಪಾಸಣೆ ಮಾಡಿಸಿಕೊಂಡರು. ಈ ವೇಳೆ ಮಾತನಾಡಿದ ಮಹೇಂದ್ರ ಸಿಂಗ್ ಕಾಳಪ್ಪ, ಆರೋಗ್ಯ ಚಿಕಿತ್ಸೆಯ ವೆಚ್ಚ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಹಿನ್ನೆಲೆ ಗ್ರಾಮೀಣ ಭಾಗದ ಜನರಿಗೆ ನೆರವಾಗುವ ಉದ್ದೇಶದಿಂದ ಕಳೆದ 18 ವರ್ಷಗಳಿಂದ ಉಚಿತ ಕಣ್ಣಿನ ತಪಾಸಣಾ ಶಿಬಿರಗಳನ್ನು ನಡೆಸಿಕೊಂಡು ಬರುತ್ತಿದ್ದೇವೆ. ಶಸ್ತ್ರಚಿಕಿತ್ಸೆ ಅಗತ್ಯವಿರುವ ರೋಗಿಗಳನ್ನು ಉಚಿತ ಸಾರಿಗೆ ವ್ಯವಸ್ಥೆಯ ಮೂಲಕ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಬಳಿಕ ಮರಳಿ ಗ್ರಾಮಕ್ಕೆ ತಲುಪಿಸುವ ವ್ಯವಸ್ಥೆಯನ್ನು ಸಹ ಮಾಡಿದ್ದೇವೆ ಎಂದರು. ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ಸಮಾಜ ಸೇವಕ ಮಹೇಂದ್ರ ಸಿಂಗ್ ಕಾಳಪ್ಪ ಅವರನ್ನು ಸನ್ಮಾನಿಸಿ ಗೌರವಿಸಿದರು. ಎಲ್ಲರಿಗೂ ಅನುಕೂಲ ಆಗಲಿ. ಗ್ರಾಮೀಣ ಪ್ರದೇಶದಲ್ಲಿ ಈ ಅಕ್ಕಪಕ್ಕದಲ್ಲಿ ಸ್ವಲ್ಪ ಎಲ್ಲರಿಗೂ ತುಂಬಾನೇ ಸಮಸ್ಯೆ ಇರೋದ್ರಿಂದ ನಾನು ಪ್ರತಿ ತಿಂಗಳು ಬನ್ನೂರಲ್ಲಿ ನಮ್ಮ ರೋಟರಿ ಶಾಲೆಯಲ್ಲಿ ಮಾಡ್ತಾ ಇದ್ದೆ. ಅಂದ್ರೆ ಸತತವಾಗಿ 17 ವರ್ಷ ತುಂಬಿ 18 ವರ್ಷಕ್ಕೆ ಮಾಡಿದಾಗ ಇಲ್ಲಿ ಆರೋಟಿನಲ್ಲಿ ನಮ್ಮ ಸ್ನೇಹಿತರಾದ ಆನಂದ್ಜಿಯವರು ಮತ್ತೆ ಅವರ ತಂದೆಯವರು ಎಲ್ಲರೂ ಇಲ್ಲಿ ನಾನು ಕಾರ್ಯಕ್ರಮಕ್ಕೆ ಬಂದಾಗ ಹೇಳಿದ್ರು, ಇಲ್ಲಿ ಸ್ವಲ್ಪ ಅಕ್ಕಪಕ್ಕದಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ, ಅದನ್ನ ಸ್ವಲ್ಪ ಇಲ್ಲಿ ಕಣ್ಣಿನ ತಪಾಸಣೆ ಶಿಬಿರವನ್ನು ನೆರವೇರಿಸ್ಕೊಡ್ಬೇಕು, ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂಡಾಗ ನಾನು ಧಾರಾಳ ಮನಸ್ಸಿಂದ, ನನಗೆ ಯಾಕಂದ್ರೆ ಸೇವೆ ದೇವರ ಪೂಜೆ, ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲರಿಗೂ ತೊಂದರೆ ಆಗ್ತಾ ಇರೋದ್ರಿಂದ ಎಲ್ಲರಿಗೂ ಒಂದು ಒಳ್ಳೆ ಉಪಯೋಗ ಆಗ್ಲಿ ಅನ್ಕೊಂಡು ನನ್ನ ಮನಸ್ಸಲ್ಲಿ ನಿಟ್ಟಲ್ಲಿ ಬಂತು. ಮತ್ತೆ ಇವರು ಕೂಡ ಒಂದು ಸೇವೆ ಮಾಡ್ಬೇಕು ಅನ್ನೋದು ಎಲ್ಲ ಇದ್ರಲ್ಲೂ ಇಲ್ಲಿ ಊರಿನಲ್ಲಿ ಒಳ್ಳೆಯ ಒಂದು ಹೆಸರು ಪಡ್ಕೊಂಡಿದ್ದಾರೆ. ಅಕ್ಕಪಕ್ಕದ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಜನಗಳು ಎಲ್ಲರೂ ತುಂಬಾ ಪ್ರೀತಿಸ್ತಾರೆ. ಆ ನಿಟ್ಟಲ್ಲಿ ಭಗವಂತ ಇವರ ಮಾರ್ಗದರ್ಶನ ಮತ್ತೆ ನನಗೂ ಇಲ್ಲಿ ಈ ಊರಲ್ಲಿ ಮಾಡುವ ಸೇವೆ ನನಗೆ ಸಿಕ್ಕಿದೆ. ನಾನು ತುಂಬಾ ಭಾಗ್ಯವಂತ ಪುಣ್ಯವಂತ ಅನ್ಕೊಳ್ತೀನಿ. ಇದು ಮಾಡೋ ಉದ್ದೇಶ ಇಷ್ಟೇ. ನಮ್ಮ ತಂದೆ ತೀರ್ಕೊಂಡು 17ರಿಂದ 18 ವರ್ಷ ಆಯ್ತಾ ಇದೆ. ಅವರ ಹೆಸರಲ್ಲಿ ಕಾನ್ಸಿಂಗ್ ರಾಜ್ ಪುರೋಹಿತ್ ಮತ್ತೆ ನಮ್ಮ ತಾಯಿಯಾದ ಗೌರಿ ದೇವಿ ಅವರ ಆಶೀರ್ವಾದದೊಂದಿಗೆ ನನ್ನ ತಮ್ಮ ಸಹೋದರ ಅವರ ಎಲ್ಲರ ಆಜ್ಞೆ ಅನುಸಾರವಾಗಿ ಈ ಕಣ್ಣಿನ ತಪಾಸಣೆ ಶಿಬಿರ ಹಮ್ಮಿಕೊಂಡು ಬರ್ತಾ ಇದೀವಿ ಉಚಿತವಾಗಿ. ಈ ಶಿಬಿರದ ಕೊಯಮತ್ತೂರು ಅರವಿಂದ ಆಸ್ಪತ್ರೆಯಿಂದ ಇಲ್ಲಿಂದ ಏನಿದೆ ಕಣ್ಣಿನ ತಪಾಸಣೆ ಎಲ್ಲ ಮಾಡಿ ಏನು ಪ್ರಾಬ್ಲಮ್ಸ್ ಇದೆ ಎಲ್ಲ ನೋಡಿ, ಏನಾದ್ರು ಅವ್ರಿಗೆ ಶಸ್ತ್ರಚಿಕಿತ್ಸೆ ಮಾಡ್ಬೇಕು ಅನ್ನೋ ತರ ಇದ್ರೆ ಇಲ್ಲಿಂದ ಕರ್ಕೊಂಡು ಹೋಗಿ ಬಸ್ನಲ್ಲಿ ಅಲ್ಲಿ ತಂಗಿ ಅಲ್ಲಿಂದ ನೀಟಾಗಿ ಎಲ್ಲ ಅವರ ಏನೇನು ತೊಂದರೆಗಳಿದೆ ಅದೆಲ್ಲ ನೋಡಿ BP ಶುಗರ್ ಎಲ್ಲ ಚೆಕ್ ಮಾಡಿ. ಅಂದ್ರೆ ಅರವಿಂದ ಆಸ್ಪತ್ರೆದು ಏನು ವಿಶೇಷತೆ ಅಂದ್ರೆ ಅಲ್ಲಿ ನಾನು ಇಷ್ಟು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀನಿ, ಅಲ್ಲಿ ಒಂದೂ ಕೂಡ ಫೇಲ್ ಇಲ್ಲ. ಎಲ್ಲರಿಗೂ ದೃಷ್ಟಿ ತುಂಬಾನೇ ಒಳ್ಳೆಯ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲೆಲ್ಲ ನೋಡಿ ಎಲ್ಲ 60 ವರ್ಷದ ಮೇಲಿರೋವ್ರೆ, 60, 65, 70 ಎಲ್ಲರೂ ಕೂಡ ಒಳ್ಳೆಯ ದೃಷ್ಟಿ ಮಾರ್ಗವಾಗಿ ಅವ್ರಿಗೆ ತೋರ್ಸೋಕೆ ಆ ಭಗವಂತ ಒಳ್ಳೇದ್ ಮಾಡ್ಲಿ ಅಂತ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಎಲ್ಲರ ಮೇಲೆ ಇರ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ.